हेलो फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಅಲ್ಲಿ ಮನೆಯಲ್ಲಿನೇ ಸೋಯಾ ಚಂಕ್ಸ್ ಮಸಾಲಾ ಕರಿನ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ। ಈ ರೀತಿ ನೀವು ಸೋಯಾ ಚಂಕ್ಸ್ ಮಸಾಲಾ ಕರಿನ ಮಾಡಿದ್ರೆ ಇದರ ಮುಂದೆ ನಾನ್ ವೆಜ್ ಕೂಡ ಬೇಡ ಅಂತಾರೆ, ಅಷ್ಟು ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ। ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ। ಇಲ್ಲಿ ನೋಡ್ತಾ ಇದ್ದೀರಾ ಮೊದಲೇದಾಗಿ ನಾನು 1 ಕಪ್ನಷ್ಟು ಸೋಯಾ ಚಂಕ್ಸ್ ನ ತಗೊಂಡಿದ್ದೀನಿ। ಇದನ್ನ ಒಂದ್ಸಲ ತಣ್ಣೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ, ಡಸ್ಟ್ ಏನಾದರೂ ಇದ್ರೂ ಸಪರೇಟ್ ಆಗುತ್ತೆ ಅಂತ ಹೇಳಿ ಅಷ್ಟೇನೆ। ಇವಾಗ ಇದನ್ನ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕಿಟ್ಟು ಒಂದು 5 ನಿಮಿಷ ಇದನ್ನ ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು। ನೀವು ನೆನೆ ಹಾಕಿ ಇಡೋದಾದ್ರೆ ಬಿಸಿ ನೀರನ್ನ ಹಾಕಿ ಒಂದು 15 ನಿಮಿಷದವರೆಗೂ ಇದನ್ನ ರೆಸ್ಟ್ ಮಾಡಲು ಬಿಡಬೇಕಾಗುತ್ತೆ। ಇವಾಗ ಈ ಸೋಯಾ ಚಂಕ್ಸ್ ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ। ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ। ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ। ಹಾಗೇನೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿ ಎಲ್ಲ ಒಂದು 4 ಗೋಡಂಬಿನ ಹಾಕಿದ್ದೀನಿ। ಈ ಒಂದು ಗ್ರೇವಿಗೆ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ। ಇವಾಗ ಈರುಳ್ಳಿ ಎಲ್ಲ ಮಸಾಲಾ ಐಟಮ್ಸ್ಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೆಟೊನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಅದನ್ನು ಕೂಡ ಅಷ್ಟೇನೆ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಅದನ್ನು ಕೂಡ ಅಷ್ಟೇನೆ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ। ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಮಸಾಲೆ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ। ಈ ಕಡೆ ನೋಡ್ತಾ ಇದ್ದೀರಲ್ವಾ ಸೋಯಾ ಚಂಕ್ಸ್ ನಾವು ಕುದಿಯೋದಕ್ಕೆ ಬಿಟ್ಟಿದ್ವಿ, ಒಂದು 5 ಮಿನಿಟ್ಸ್ ಆಗಿದೆ। ಇವಾಗ ಸೋಯಾ ಚಂಕ್ಸ್ ಚೆನ್ನಾಗಿ ಸಾಫ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ವಾ ಈ ರೀತಿ ಇರಬೇಕದು, ಇದ್ರನ್ನೇ ಮಾತ್ರ ಇದು ಪರ್ಫೆಕ್ಟ್ ಆಗಿ ಕುದ್ದಿದೆ ಅಂತೇಳಿ ಅರ್ಥ। ಇವಾಗ ಇದನ್ನ ನಾವು ನೀರಿಂದ ಸಪರೇಟ್ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಆಗಿ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶನ ನೀವು ಹಿಂಡಿ ತಗೊಳ್ಬೇಕು। ಈ ರೀತಿ ನೀರಿನ ಅಂಶ ಹಾಗೇನೆ ಬಿಟ್ರೆ ಏನಾಗುತ್ತೆ, ಅದು ಮಸಾಲಾನ ಹೀರ್ಕೊಳ್ಳೋದಿಲ್ಲ, ಸೊ ಅವಾಗ ನಿಮಗೆ ಇದು ಅಷ್ಟೊಂದು ಟೇಸ್ಟಿ ಅಂತ ಅನ್ಸೋದಿಲ್ಲ ಗ್ರೇವಿ। ಸೊ ಹಾಗಾಗಿ ನೀರನ್ನ ನೀಟಾಗಿ ಸಪರೇಟ್ ಮಾಡ್ಕೊಂಡು ತಗೊಳ್ಳಿ। ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮಸಾಲ ಕೂಡ ತಣ್ಣಗಾಗಿದೆ। ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ। ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ। ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ। ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ। ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಮಸಾಲಾ ಐಟಮ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ। ಈ ಮಸಾಲಾ ಐಟಮ್ಸ್ಗಳೆಲ್ಲನೂ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ। ಇವಾಗ ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಲೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ, ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿನೂ ಕೂಡ ಹಾಕೊಂಡು ಇದೆಲ್ಲವನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ। ಇವಾಗ ಈ ರೀತಿ ಮಸಾಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಹಿಂಡಿ ತಗೊಂಡಿದ್ವಿ ಅಲ್ವಾ ಸೋಯಾ ಚಂಕ್ಸ್ನ, ಅದನ್ನ ಇದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು। ಈ ಹಿಂಡಿರುವಂತಹ ಸೋಯಾ ಚಂಕ್ಸ್ ಏನಿದೆ ಅಲ್ವಾ, ಇದು ಈ ಆಯಿಲ್ ಅಥವಾ ಮತ್ತೆ ಮಸಾಲಾನ ಎಲ್ಲ ನೀಟಾಗಿ ಹಿರ್ಕೊಳ್ಬೇಕು। ಹಾಗಾಗಿ ನೀವು ಇದನ್ನ ಒಂದು 2 ಮಿನಿಟ್ಸ್ ವರ್ಗು ಡ್ರೈ ಆಗಿನೇ ಈ ರೀತಿ ಫ್ರೈ ಮಾಡ್ಕೊಂಡು ತಗೊಳ್ಳಿ। ಇರ್ಬೋದು ನೀವು ಏನು ಮಾಡ್ತೀರಾ, ಜಸ್ಟ್ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ನಂತರ ನೀವು ಮೇಲೆ ನೀರನ್ನು ಹಾಕಿ ಕುದಿಸೋದ್ರಿಂದ ಈ ಸೋಯಾ ಚಂಕ್ಸ್ ಒಳಗಡೆ ಮಸಾಲೆ ಅಂಶ ಏನು ಇರೋದಿಲ್ಲ, ಹಸಿ ಸ್ಮೆಲ್ ಹಾಗೇನೆ ಬರ್ತಾ ಇರುತ್ತೆ। ಸೊ ಹಾಗಾಗಿ ನೀವು ಇದನ್ನ ಒಂದು 2 ಮಿನಿಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ। ಈ ಮಸಾಲೆ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ವಾ ಆ ಮಸಾಲೆನೂ ಕೂಡ ಸೇರಿಸಿ ಅದನ್ನು ಕೂಡ ಅಷ್ಟೇ ಜಸ್ಟ್ 1 ನಿಮಿಷಗಳ ಕಾಲ ನೀಟಾಗಿ ಈ ರೀತಿ ಎಲ್ಲ ಸೋಯಾ ಚಂಕ್ಸ್ ಡ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು। ಇವಾಗ ಇಲ್ಲಿ ನೋಡ್ತಾ ಇದ್ರೆ 1 ನಿಮಿಷ ನಾನು ಚೆನ್ನಾಗಿ ಇದನ್ನ ಮಸಾಲೆ ಜೊತೆಗೆ ಹೊಂದ್ಕೊಳ್ಳುವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಸೋಯಾ ಚಂಕ್ಸ್ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ। ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು 2 ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ। ಇವಾಗ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಈ ಒಂದು ಗ್ರೇವಿ ನೋಡ್ಕೊಂಡು ನೀವು ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ತಗೊಳ್ಳಿ। ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ ರೀತಿ ರೆಡಿ ಆಗಿದೆ। ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಗೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೇಸ್ಟ್ನ ನೋಡಿಕೊಂಡು ಉಪ್ಪು ಖಾರನ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ। ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ। ಈ ರೀತಿ ಇದ್ರೆ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಮಸಾಲಾ ಕರಿ ಹೋಟೆಲ್ ಸ್ಟೈಲಲ್ಲಿ ಸವಿಯಲು ರೆಡಿ। ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಸೋಯಾ ಚಂಕ್ಸ್ ಮಸಾಲಾನ ರೆಡಿ ಮಾಡ್ಕೊಳ್ಬೋದು ಅಂತೇಳಿ। ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆ। ಸೊ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್। ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್।